ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ಇವತ್ತು ನಾ ಕಂಡಂಥ ಕೆಲವೊಂದು ಕೇಂದ್ರ ಕಾರಾಗೃಹಗಳ ಜೈಲುಗಳಾಗಿರಲಿ ಹಾಗೂ ಜಿಲ್ಲಾ ಜೈಲುಗಳಾಗಿರಲಿ, ಈ ಒಂದು ಜೈಲುಗಳಲ್ಲಿ ಸುಮಾರು ವರ್ಷಗಳ ಕಾಲ ಅನುಭವಪಟ್ಟು ಜೈಲಿನಲ್ಲಿ ಎಲ್ಲ ಅಪರಾಧಿಗಳ ವಿಚಾರಣೆ ಬಂದಿಗಳ ಸಮೀಕ್ಷೆ ಸರ್ವೆ ಮಾಡಿದಂಥ ಬಸ್ಯ ನಾನು 33 ವರ್ಷ. ಈಗ ಈ ವ್ಯವಸ್ಥೆಯನ್ನು ತೋರಿಸ್ತಾ ಇರೋದು ಇದು ಶಿವಮೊಗ್ಗ ಜಿಲ್ಲಾ ಕಾರಾಗೃಹ. ಇದು ಹಳೇ ಜಿಲ್ಲಾ ಕಾರಾಗೃಹ. ಇತ್ತಿತ್ತಲಾಗ ಹೊಸ ಜೈಲು ಕಟ್ಟಿದ್ರಿಂದ, ಕೇಂದ್ರ ಕಾರಾಗೃಹ ಜೈಲಾಗಿದ್ದರಿಂದ ಇದು ಈಗ ಫ್ರೀಡಮ್ ಪಾರ್ಕ್ ಆಗಿದೆ. ರೈತರ ಒಂದು ಇತಿಹಾಸದ ಜಾಗ ಆಗಿದೆ. ಅಂದರೆ ಈ ಜೈಲಲ್ಲಿ ಸಿಗ್ಲಿ ಬಸ್ಯ ಸುಮಾರು 33 ವರ್ಷ ಹಂತವಾಗಿ ನಾ ಕಂಡ ಜೈಲು. ಅವಾಗ ಸುಮಾರು ಒಂದು 50-60 ಎಕರೆ ಜಮೀನು ವಿಸ್ತಾರದ ಈ ಜೈಲು ಶಿವಮೊಗ್ಗ ಲಕ್ಷ್ಮೀ ಟಾಕೀಸ್ ಪಕ್ಕ. ಅವಾಗ ಈ ಜೈಲು ಊರು ಹೊರಗಿತ್ತು. ಲಕ್ಷ್ಮೀ ಟಾಕೀಸ್ ಬರೋಕ್ಕೆ ಫಿಲ್ಮ್ ನೋಡೋಕೆ ಹೆದರ್ಯಾರು. ಅಂದಿದ್ದ ಈ ಸಿಗ್ಲಿ ಬಸ್ಯ ಈ ಶಿವಮೊಗ್ಗ ಜೈಲು ಸರ್ವೆ ಮಾಡಿದ. ಒಳಗಡೆ ಒಂದು ದೊಡ್ಡ ಹಳ್ಳಿ ಮರ ಐತಿ. ಜೈಲು ಒಳಗಡೆ ದೊಡ್ಡದು ಅಲ್ಲಿ ಮೇಲೆ ಕಾಣಿಸ್ತೈತಿ, ಅದು ಹಳ್ಳಿ ಮರ ಹತ್ತಿ ಗಾಂಜಾ ಇಸ್ಕೊಂಡು ಸೇರಿದಂಥ ಬಸ್ಯ ನಾನು ಜೈಲು ಅಧೀಕ್ಷಕರ ಹತ್ರ. ಹಾಗೆ ನಮಗೆ ಒಂಥರ ಮಾನಸಿಕ ರೋಗಿಗಳನ್ನ ಮಾಡಿಬಿಟ್ಟಿದ್ರು. ಅದು ಇಲ್ಲಾದರೆ ಜೈಲ ತೆಗಿಯೋಕೆ ಹಾಕಿದ್ದಿಲ್ಲ ಅಂಥ ಒಂದು ವ್ಯವಸ್ಥೆ ನೋಡಿ. ಇದೆಲ್ಲ ಜೈಲು ವ್ಯವಸ್ಥೆ. ಇದು ಬೊಮ್ಮನಕಟ್ಟಿ ರೋಡು, ಇದು ಜೈಲು. ಎಲ್ಲ ಜೈಲು ಸುಮಾರು ಒಂದು 500-600 ತೆಂಗಿನ ಮರ ಇದ್ವು ಈ ಜೈಲಲ್ಲಿ. ಸುಮಾರು ವಿಚಾರಣೆ ಬಂದಿಗಳು ಕೆಲಸ ಮಾಡ್ತಿದ್ರು ಜೈಲೊಳಗೆ. ಇವತ್ತು ಇದು ಇತ್ತಿತ್ತಲಾಗ ಕಟ್ಟಿದ್ದಿದ್ದು. ಮುಂಚೆ ಜೈಲಲ್ಲಿ 8 ರೂಮು, ಒಂದು 5 ನಂಬರ್ ರೂಮು, ಒಂದು ಸಣ್ಣ ಒಂದು 8 ರೂಮ್ ಇದ್ವು. ಮತ್ತು 4 ನಂಬರ್ ರೂಮು, 1 ನಂಬರ್ ರೂಮು, 2 ನಂಬರ್ ರೂಮು ಇಷ್ಟು ಇದ್ವು. 2 ಸೆಲ್ ಇದ್ವು. ಅಷ್ಟು ಬಿಟ್ಟರೆ ಏನಿದ್ದಿದ್ದಿಲ್ಲ. ಇತ್ತಿತ್ತಾಗ ಮತ್ತು ಜೈಲು ವ್ಯವಸ್ಥೆ ಸರಿ ಮಾಡ್ಬೇಕಂತಂದು ಈ ಬಿಲ್ಡಿಂಗ್ ಕಟ್ಟಿದರೆ ಅಷ್ಟೊತ್ತಿಗೆ ಸೆಂಟ್ರಲ್ ಜೈಲು ಆಗೋಂಥ ಪರಿಸ್ಥಿತಿ ಬಂತು. ಈ ಜೈಲಲ್ಲಿ ಸುಮಾರು ಈ ಜೈಲಾಗಿದ್ದ ಭಟ್ಕಳ, ಸಿರ್ಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಮತ್ತು ಈ ಕಡೆ ಚರಿಗೇರಿ, ಈ ಕಡೆ ಹೊನ್ನಳ್ಳಿ, ಶಿಕಾರಿಪುರ, ಸಾಗರ, ಸೊರಬ ಇವೆಲ್ಲ ಕೋರ್ಟ್ಗೂ ಸಿಗ್ಲಿ ಬಸ್ಯ ಈ ಜೈಲಿನ ಕುಂತ ವಾದ ಮಾಡೋಕ್ಕೆ ಹೋಗ್ತಿದ್ದ. ಕೇಸೆಲ್ಲ ಗೆದ್ಕೊಂಬರ್ತಿದ್ದ. ಈ ಜೈಲು ಎಲ್ಲ ಜೈಲಿಗಿಂತ ಸೂಪರ್ ಜೈಲು ಅನಿಸಿದ್ದು ಇದು ನನಗೆ. ಯಾಕಂದರೆ ಇಲ್ಲೇ ನಾನು ಕಾನೂನು ಕಲ್ತಿದ್ದು. ಯಾವ ಕೇಸನ್ನ ಹೆಂಗೆ ಹೊಡಿಬೇಕು, ಯಾವ ಕೇಸನ್ನ ಹೆಂಗೆ ಇದನ್ನು ಮಾಡ್ಬೇಕು ಅನ್ನೋದು ಎಲ್ಲನೂ ತಿಳ್ಕೊಂಡಿದ್ದೆ. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಸ್ಯನ ನಾಡಿನಾಗ, ಕಾನೂನಿನ ಮ್ಯಾಗ ಸಿಕ್ತಿತ್ತು ಬಸ್ಯಾಗ, ತವರು ಹತ್ತಿ ಪವರು ಪಡೆದ ಕಾನೂನು ಪಂಡಿತ. ಸಿಗ್ಲಿ ಬಸ್ಯ ನಾನು ಗೊತ್ತಾಗಿಲ್ಲ. ಗೊತ್ತು, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಯಾಕೆ ನಿಮ್ಮ ಜೊತೆಗೆ ಜೈಲು ಹೊಡಿ? ಓ ಕರೆಕ್ಟ್. ಆರಾಮದಿರಿ? ನಾನು ನಿನ್ನ ಒಟ್ಟಿಗೆ ಇರಲಿಲ್ಲ. ಹೌದು. ರವಿ ಗೊತ್ತು. ಈಗ ಗೊತ್ತಾಯ್ತು. ಆರಾಮದಿರಿ? ಸಿಗ್ಲಿ ಬಸ್ಯ ರೀ. ಮತ್ತು ಈ ಜೈಲ 33 ವರ್ಷ ಜೈಲು ತೆಗೆದೆ. ನಾನು ನೀನು ನವಲೆ ಆನಂದ್ ಅವರೆಲ್ಲ ಜೊತೆಲಿದ್ದು. ಹೌದು ನೋಡ್ರಿ ಸರ್, ಹೌದು ನೋಡ್ರಿ. ನಾನು ಹೇಳ್ತಿ ಇವಾಗ ರೊಟ್ಟಿ ತರ್ದಿಲ್ಲಲ್ಲ. ಹಾಂ
ಮೂವತ್ಮೂರು ವರ್ಷ ಹೌದು, ಈ ಜೈಲು ಹಂತ ಹಂತವಾಗಿ 33 ವರ್ಷ ಇದ್ದೆ ನಾನು ಇದೇ ಜೈಲ್ನಾಗ. ನಮ್ದು ಗದಗ ಜಿಲ್ಲಾ ಶಿರಟ್ಟಿ ತಾಲೂಕು ಸಿಗ್ಲಿ ಅಂತ ಇತ್ತು. ನಾವು ಬಂಗಾರದ ಅಂಗಡಿ ನೀವು ಬಂಗಾರದ ಅಂಗಡಿ ಬಗ್ಗೆ ಒಂದು ಭಾರಿ ಹೌದೌದು ಕೊಟ್ಟೆ. ಯಾಕೆ ಕೊಟ್ಟೆ ಅಂದ್ರೆ ಈಗೂ ಹೇಳ್ತೀನಿ, ಸತ್ಯ ಹೇಳ್ತೀನಿ, ಸುಳ್ಳು ಹೇಳಲ್ಲ. ನಾನು ಅನುಭವಿಸ್ತೇನೆ. ನಮ್ಮ ಕರ್ನಾಟಕದೊಳಗೆ ಕ್ರೈಮ್ ಇದ್ರೊಳಗೆ ಪೊಲೀಸ್ನವರು ಕಳ್ಕೊಂಡವ್ರಿಗೆ ಕಳ್ಕೊಂಡಿದ್ದು ಬಂಗಾರ ಕೊಡಿಸಿದ್ದು ಯಾವತ್ತೂ ದಾಖಲೆ ಇಲ್ಲ. ಕರೆಕ್ಟ್. ಯಾಕಂದ್ರೆ ಕಳ್ಳು ಸಿಕ್ಕಾಗ ಬಸ್ಯಾಗ ಕಷ್ಟಪಡೋದು ಬೇಡಲೆ ಬಂಗಾರದ ಅಂಗಡಿನ ತೋರಿಸು. ಅವ್ರು ಯಾರೇ ಇರಲಿ ಹೆಂಗಾರೇ ಇರಲಿ ಒಟ್ಟು ಕಳ್ಳ ತೋರ್ಸ್ಯಾನಿಂದಾಗ ತೋರಿಸಿ ನಾನು ಕೊಟ್ಟು ಬಂದೀನಿ 70 ಗ್ರಾಂ ಬಂಗಾರ. ಈಗ ನಾನಾ ಬಂದು ನಿಮ್ಗೆ ಅಂಗಡಿಯಾಗ ಬಂದು ಬಂಗಾರ ಕೊಡ್ರಿ ಅಂದ್ರೆ ಡೈರೆಕ್ಟ್ ಒಬ್ಬನೇ ಬಂದ್ರೆ ಕೊಡಂಗಿಲ್ಲ. ಅದೇ ಪೊಲೀಸರು ಬಂದ್ರೆ ಯಾಕಂದ್ರೆ ಎಲ್ಲಿ ಸಿಕ್ಕತ್ತೆ ಅಲ್ಲೇ ತೋರಿಸ್ಬಿಡು. ಅವ್ರನ್ನ ಕೇಸ್ನ ಹಾಕ್ತೀನಿ ನೋಡಂತ ಹೆದರ್ಸ್ತಾರ. ಕರೆಕ್ಟ್. ಇವತ್ತಿಗೆ ನೋಡ್ರಿಲಿ, ಈಗ ಮೊನ್ನೆ ಬಂಗಾರ ತೆಗೆದ್ರಲ್ಲ 59 kg ಬಂಗಾರ ಬ್ಯಾಂಕ್ ದರೋಡಿದು. ಅದು ಬಂಗಾರ ಪೂರ್ತಿ ಗಟ್ಟಿ ಬಂಗಾರದ ಅಂಗಡಿಯವ್ರ ಮನೆ ಮುರಿದ ಅದು ರಿಕವರಿ ಮಾಡಿದ್ದಾರೆ ಹೊರತು ಏನ ಆ ಕಳ್ಕೊಂಡು ಅವ್ರ ಬ್ಯಾಂಕ್ನಾಗ ಇಟ್ಟಿದ್ದು ಬಂಗಾರ ಅಲ್ಲ ಅದು ಇದನ್ನ ಆಫ್ ಮಾಡ್ಕೊಳ್ರಿ. ಇರಲಿ, ಯಾಕಂದ್ರೆ ನಾನು ಪಬ್ಲಿಕ್ ಆ್ಯಂಡ್ ಕ್ಯಾರಿಯರ್ ಏನಿದ್ರು ಓಪನ್. ಇವತ್ತು ನೀವು ಹೇಳಿದ್ರಿ ನಾನು 70 ಗ್ರಾಮ್ ಬಂಗಾರ ಸಿಗ್ಲಿ ರಿಕವರಿ ಕೊಟ್ಟಿರತ್ತ. ಹೌದು, ಇವತ್ತು ಬಂಗಾರದ ಅಂಗಡಿಯವರು ನಾನು ಪ್ರೀತಿಸ್ತಾರ. ಹೌದು, ಸತ್ಯ ಹೇಳಿದ್ನಿಲ್ರಿ. ಇವತ್ತು ನಾ ಈಗ ಹೇಳ್ತೀನಿ, ಎಷ್ಟು ಕರ್ನಾಟಕ ಬಂಗಾರದ ಅಂಗಡಿ ಇರೋದಾರಲ್ಲ ಅವ್ರ ಅಂಗಡಿ ಮುರಿದಿದ್ದ ಕಳ್ರು. ಕರೆಕ್ಟಾಗಿ ಹೇಳಿದ್ರಿ. ಯಾಕಂದ್ರೆ ಒಂದು ಅಂಗಡಿ ಎಲ್ಲ ಈಗ 1 ತೊಲಿ 2 ತೊಲಿ ಹೇಳ್ಬೇಡ, ಅರ್ಧ kg ಹೇಳು. ಮತ್ತು 80 kg ಬಂಗಾರದ ಅಂಗಡಿ ಅವ್ರದ್ದು. ಅದು ಬಂಗಾರ ನಾನು ಕದ್ದು ಬಂಗಾರ 1 ಗ್ರಾಮ್ ಬಂಗಾರನ ಪೊಲೀಸ್ನವ್ರಿಗೆ ರಿಕವರಿ ಕೊಟ್ಟಿಲ್ಲ. ಎಲ್ಲ ಬಂಗಾರದ ಅಂಗಡಿ ತೋರ್ಸೋರು ರಿಕವರಿ ಮಾಡ್ಕೊಳ್ಳೋರು. ಅದ್ರಾಗ 4 kg ಕದ್ರೆ ಅಂದ್ರೆ ಅರ್ಧ kg ನನಗೆ ಕೊಡ್ತಿದ್ರು, 3 kg 2 kg ಅವ್ರು ತಿಂದಿದ್ರು, 1 kg ಕೇಸ್ನಾಗ ಇಡ್ತಿದ್ರು. ಸತ್ಯ ಹೇಳೇನಲ್ರಿ, ಒಪ್ಪನ್ನಾಗ ಹೇಳಿದ್ದೀನಿ, ಸುಳ್ಳು ಅಂತ ಹೇಳಂಗಿಲ್ಲ. ಇವತ್ತು ಕ್ರಿಮಿನಲ್ ಏನಾಗಿತ್ತು ಗೊತ್ತೇನ್ರಿ, ಬಡವರಿಂದ ರೈತರಿಂದ ಕೂಲಿ ಕಾರ್ಮಿಕರಿಂದ ವ್ಯವಸ್ಥೆ ಹಾಳಾಗಿಲ್ಲ. ನಮ್ಮ ತೆರಿಗೆ ದುಡ್ಡು ತಿನ್ನೋಂಥ ವ್ಯವಸ್ಥೆಯಲ್ಲಿ ಏನದಾರಲ್ಲ ರಾಜಕಾರಣಿಗಳು, ಕಾನೂನು ಪಂಡಿತ್ ಇವರೆಲ್ಲರಿಂದನ ದೇಶ ಕೆಟ್ಟ ಕೆರೆ ಹಿಡ್ದೈತಿ. ನಾ ಸತ್ಯ ಹೇಳ್ತೀನಿ, ಯಾಕಂದ್ರೆ ಅವ್ರ ಜೊತೆಲಿ ಆಟ ಆಡಿದ್ದೀನಿ. ರೂಮ್ ನಂಬರ್ 8 ನಮ್ಮದು ನವಲೆ ಅಮ್ಮನ ನವಲೆ ಆನಂದ ಕುಕ್ರೆ ಶಾವ ಅಲ್ರಿ. ನೀವೇ ತಿಳ್ಕೊಂಡಿರಲ್ಲ, ಇಡೀ ಜೈಲ್ನಾಗ ಎಂತಿಂಥ ರೌಡಿಗಳನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಈ ಸಿಗ್ಲಿ ಬಸ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕಾತನ. ಗಿಡ ಹತ್ತಿ ಗಾಂಜಾ ಇಸ್ಕೊಂಡು ಸೇದಿದ್ದೀನಿ, ಹೌದಲ್ರಿ. ಮತ್ತು ನವಲೆ ಮೋಹನ 4 ಮರ್ಡರ್ ಮಾಡಿದ, ಕೊನೆಗೆ ಅವನೇ ಮರ್ಡರ್ ಆಗೋಗ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ರೌಡಿಗಳು ಹಣೆ ಬಾರನ ಅಷ್ಟು. ರೌಡಿಗಳಿಗೆ ರಿಯಲ್ ರೌಡಿ ರೀ ನಾನು. ರೌಡಿಗಳು ಯಾವತ್ತೂ ಜೈಲಿಗೆ ಬರೋಂಗಿಲ್ಲ. ಈಗ 56 ಹ್ಯಾಬಿಟ್. ಕಂಡ ತಿಂದಿಲ್ಲ, ಹೆಂಡ ಕುಡ್ದಿಲ್ಲ, ಸೊಂಟ ಲೂಸಿಟ್ಟಿಲ್ಲ ಅಂತ ದಾಖಲೆ ತಿರ್ತಾರಿ ಅಂತೀನಿ. ಒಂದು ದಮ್ ಗಾಂಜಾ ಹೊಡೆದು ಹೊಂಟಿನಂದ್ರೆ ನನ್ನ ಕಣ್ಣಿ ಜಾರ್ಜ್ ಇಟ್ಟಿಟ ಕಾಣ್ಬೇಕು ನೋಡಿ. ಇಲ್ಲ ಅಂಥವೆಲ್ಲ ಬಿಟ್ಟು ಈಗ ಆರಾಮ್ ಸಮಾಜ ಸೇವೆ ಮಾಡಕತ್ತೀನಿ. ಹೆಂಡತಿಗೆ ಮೆಂಬರ್ ಮಾಡಿದ್ದೀನಿ. ನನ್ನ ಊರಾಗ ಈಸೂರು, ನನ್ನ ಹೆಂಡತಿ ಊರು ಹೆಸರು ಕೊಟ್ಟರು. ಹೌದು, ಗಾಮ ಈಸೂರು. ಮುಸ್ಲಿಮ್ಸ್ ವೀರ್ ಸೇವಾರ್ ಅಬ್ಬ ಕುರುಬ್ರಕ್ಕಿ ನಾ ಸಾಬ್ರಕ್ಕಿ ಮದುವೆಗೆ ನೋಡು. ಯಾಕೆ ಅಂಬೇಡ್ಕರ್ ಏನು ತಪ್ಪು ಮಾಡಿದಾರೆ ಅಂದ್ರೆ ನಂದು ತಪ್ಪು ಅಂತ ತಿಳ್ಕೊಡ್ರಿ. ಹೌದಲ್ರಿ, ಯಾವ ಇದೇನು ರೀ ಜಾತ್ಯತೀತ ದೇಶ ಇದು. ಎಲ್ಲ ನಾವು ಭಾರತೀಯರಾಗಿ ಬೆಳಿಬೇಕು. ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ. ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೇಳುವಾಗಿಲ್ಲ ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಸಿಗ್ಲಿ ವರ್ಷ 33 ವರ್ಷ ಜೈಲು ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿರ್ತಕ್ಕಂಥ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸೆದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು, ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ವರ್ಷ ಅಂತ ಕರೀತಾರೆ ನನಗೆ. ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲಿ ಕುಂತು ನಾ ಇದ್ದ ಜಾಗಕ್ಕೆ 2 ಸಲ ಜಡ್ಜನ್ ಕರೆಸಿದ್ದು ಹುಲಿ ಅಂತಾರೆ ನನಗೆ. ಮಗು ಇದ್ದಾಗ ಕರುವಾಗಿ ವಯಸ್ಸು ಬಂದ ಕಳ್ಳಾಗಿ ವಯಸ್ಸು ಬರೆದ ಬಸವನಾಗಿ ಎತ್ತಾಗಿದ್ದೀನಿ ಬಿದ್ದವ್ರು ನೆತ್ತಿಡ್ಯಾಕ. ಈ ಸಿಗ್ಲಿ ಬಸ್ಸಲ್ಲಿ ಜೊತೆಲಿ ಹೋದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ ತಿಲಕ್, ವಿವೇಕಾನಂದರ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಯಾಕೆ ಆಗಬಾರ್ದು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ನಮ್ಮ ದೇಶದ ಹಕ್ಕಿಗೆ ಧಕ್ಕೆ ಆಗ್ತೈತಿ, ನೀವು ಯಾಕೆ ಸುಮ್ಮನೆ ಕುಂತೀರಿ ಅಂತ ನನ್ನ ಪ್ರಶ್ನೆ ಕಾಡ್ತೈತಿ. ಏನತ್ತೀರಿ? ಪೊಲೀಸ್ ನೋಡ್ರಿ, ಇವತ್ತಿಗೆ ಹೇಳ್ತೀನಿ, ನಾನು 33 ವರ್ಷ 80 kg ಬಂಗಾರ ಕಳ್ಳ ನಾನು. ಆದರೆ ಇವತ್ತು ನಾನು ಸತ್ಯ ಹೇಳ್ತೀನಿ, ಜೈಲು ಮುಂದ್ಗಡೆ ನಿಂತು ಎಷ್ಟು ಬಂಗಾರದ ಅಂಗಡಿನ ನಾನು ತೋರಿಸಿದ್ದೀನಿ ಪೊಲೀಸ್ ರಿಕವರಿಯಲ್ಲಿ. ಆ ಬಂಗಾರದ ಅಂಗಡಿಗೆ ಬಂಗಾರನ ಕೊಟ್ಟಿಲ್ಲ ನಾನು. ಯಾಕಂದ್ರೆ ಈಗ ನಾನು ಕೊಟ್ಟ ಬಂಗಾರ ಎಲ್ಲ ಹರಿದು ಹೋಗ್ಬಿಟ್ಟಿರ್ತೈತಿ. ಬಡವರಿಗೆ ಕೊಟ್ಟಿರ್ತೀನಿ. ಅವ್ರನ್ನ ರಿಕವರಿ ಮಾಡ್ಕೊಂಬರ್ಬೇಕಂದ್ರೆ ಟೆನ್ಷನ್ ತುಂಬ ಹೋಗತಿ ಜನನ. ಹೌದಾ? ಅವ್ರದ್ದು ಹೆಸರು ಬ್ಯಾಡಪ್ಪ ಬಸ್ಯ, ಯಾವ್ಯಾವ ಬಂಗಾರದ ಅಂಗಡಿ ಹೆಸರು ಹೇಳಿಲ್ಲ ಅಂತಂದು ಹೇಳ್ತಿದ್ರು, ನಾನು ತೋರಿಸ್ತಿದ್ದೆ. ಅವ್ರು ರಿಕವರಿ ಮಾಡ್ತಿದ್ರು. 6 kg ಕೇಕ್ ರಿಕವರಿ ಆದ್ರೆ 1 kg ಕೇಸ್ನಾಗ ಇರ್ತಿದ್ರು. 4 kg ಅವ್ರು ತಿಂತಿದ್ರು. ನನಗೆ ಒಂದು ಅರ್ಧ kg ಕೊಡ್ತಿದ್ರು. ಕ್ರೈಮ್ ಪೊಲೀಸ್ನವ್ರಿಗೆ ಒಂದು ಅರ್ಧ kg ಹಂಚ್ತಿದ್ರು.
ಇಷ್ಟೇ ಕಾಯಕ ಇರೋದಿದು. ಮೊನ್ನೆ ಇದರಲ್ಲಿ ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆತಲ್ಲ, ಅವೆಲ್ಲ ಗಟ್ಟಿ ಬಂಗಾರ, ಹೊಸ ಬಂಗಾರದ ಅಂಗಡಿಯವ್ರು ಮನೆ ಮುರಿದಿದ್ದು ಬಂಗಾರ ಅದು, ಏನೋ ಬ್ಯಾಂಕ್ನಾಗ ಇಟ್ಟು ಬಂಗಾರ ಅಲ್ಲ ಅದು. ಪೊಲೀಸ್ನವ್ರಿಗೆ ಏನು ಬೇಕು, FIR ಬೇಕು, ಕೇಸ್ ಕೈ ತೊಳ್ಕೊಳ್ಳೋದು ಬೇಕು. ಇಷ್ಟು ಬಿಟ್ಟರೆ ಏನಿಲ್ಲ ನೋಡು. ನ್ಯಾಯಾಂಗ ಸರಿ ಇಲ್ಲ, ಕಾರ್ಯಾಂಗದ ಕೆಲಸ ಇಲ್ಲ, ಶಾಸನಗಳು ಬದ್ದಾಗಿಲ್ಲ, ಈ ಆಡಳಿತ ಮೊದಲೇ ಇಲ್ಲ. ಸತ್ತ ಮೇಲೆ ತೀರ್ಪು ಕೊಡೋದು, ಸತ್ತ ಹೆಣದ ಮೇಲೆ ಪರಿಹಾರ ಕೊಡೋದು, ಸತ್ತ ಹೆಣದ ಮೇಲೆ ಪಂಚನಾಮ ಬರೆಯೋಂಥ ವ್ಯವಸ್ಥೆ ಆಗೈತಿ. ಸುಳ್ಳು ಮಾಧ್ಯಮಗಳ ಕತೆ ಕೇಳಂಗಾಗೈತಿ. ಬಡವ ಹೊಟ್ಟಿಗಾಗಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕಳ್ಳ ಅಂತ ಪಟ್ಟ ಕಟ್ಟಿ ಇಂಥ ಜೈಲಲ್ಲೇ ಕೂಡಿ ಹಾಕ್ತಾರೆ. ಅದೇ ಖುಷಿಗಾಗಿ MP MLಗಳು ದೇಶದ ಕೊಳ್ಳೆ ಹೊಡ್ತಾರೆ ಅಂತ ನನ್ನ ಮಕ್ಕಳಿಗೆ ಸರ್ಕಾರ ಸನ್ಮಾನ ಮಾಡ್ದೈತಿಲ್ಲ. ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಹೊಡ್ಯಾರ. ಏನಂತೀರಿ? ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಲಾಸ್ಟ್ ನಿಮ್ಮ ಹೆಸರು ಹೇಳ್ರಿ. ಶಿಗ್ಲಿ ವರ್ಷ, ಗದಗ ಜಿಲ್ಲಾ. ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರ್ಬೇಕನ್ನೋ ತತ್ವ ಇಟ್ಕೊಂಡು ನಾನು ನಡೀತಾ ಇರೋದು. ಯಾಕಂದ್ರೆ ಸಂವಿಧಾನನ ಪಾಲಿಸ್ಬೇಕು ಪ್ರತಿಯೊಬ್ಬರು. ಇವತ್ತು ಕಾನೂನನ್ನು ಕಾನೂನಲ್ಲೇ ಮಟ್ಟ ಹಾಕಬೇಕು, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು. ಇವತ್ತು ನಾನು ಲೈಸೆನ್ಸ್ ಇಲ್ದೇ, ಲೈಸೆನ್ಸ್ ಇಲ್ದೇ 9ನೇ ಕ್ಲಾಸ್ ವಿದ್ಯಾರ್ಥಿಯಾಗಿ ಇವತ್ತು 33 ವರ್ಷ 7 ಸೆಂಟ್ರಲ್ ಜೈಲ ಸುತ್ತಿ ಆಲ್ ಕರ್ನಾಟಕ ಎಲ್ಲ ರೌಡಿಗಳ ಕತೆ ಬರೆದು ಇವತ್ತು ಹೊರಗಡೆ ಬಂದಿದ್ದೀನಿ. ಒಳ್ಳೆ ಹೆಂಡತಿಗೆ ಮೆಂಬರ್ ಮಾಡಿದ್ದೀನಿ, ಜನ ಸೇವೆ ಮಾಡ್ತೀನಿ, ಜನರಿಗೆ ಜಾಗೃತಿ ಮೂಡಿಸ್ತೀನಿ, ಕಾನೂನು ಅರಿವು ಮೂಡಿಸ್ತೀನಿ. 511 ಕ್ರಿಮಿನಲ್, 158 ಸಿವಿಲ್ ಬಗ್ಗೆ ನಾನು ಚಾಕುಚಕ್ಯತೆಯಿಂದ ನಿಮಗೆ ಜ್ಞಾನ ತುಂಬ್ತೀನಿ. ಇದನ್ನ ಬಿಟ್ಟರೆ ಏನಿಲ್ಲ. ನೆಲರ್ದಿದ್ದ ಒಂದು ಯಾವುದಾದ್ರು ಪೊಲಿಟಿಕ್ಸ್ ನಿಲ್ಬೋದಲ್ಲ ನೀವು? ಇಲ್ಲಿ ಕೇಳ್ರಿ, ಒಂದು ಪೊಲೀಸ್ ಸ್ಟೇಷನ್ ನೋಡ್ರಿ, ಕಾನೂನು ತಿಳ್ಕೊಳ್ರಿ. 5 ಮಂದಿ ಮೇಲೆ ಹೋದರೆ ಪೊಲೀಸ್ ಸ್ಟೇಷನಿಗೆ ಒಂದು ನ್ಯಾಯ ಕೇಳೋಕ್ಕೆ ಒಂದು ಪಬ್ಲಿಕ್ನಲ್ಲಿ ಹೋಗಿ ರೋಡ್ನಲ್ಲಿ ನಿಂತು 5 ಮಂದಿ ನಿಂತು ಮಾತಾಡಿದರೆ ಅದಕ್ಕೆ ಕೇಸ್ ಆಗುತ್ತಾರೆ. ಯಾಕೆಂದರೆ 4 ಮಂದಿ ಮೇಲೆ ಸ್ಟೇಷನ್ನಾಗ ಹೋಗ್ಬೇಕು, ಒಬ್ಬ ಸಾಕ್ಷಿದಾರ ಇರಬೇಕು, ಒಬ್ಬ ದೂರದಾರ ಇರಬೇಕು, ಇಂಥ ಕಂಪ್ಲೇಂಟ್ ಕೊಡಬೇಕು. ಇವ್ರು ಏನೆಲ್ಲ ಮುತಾಲಿಕಡಾಗ 50 ಮಂದಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಮತ್ತೆ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಈ ಸಿಗ್ಲಿ ಬಸ್ಸನ್ನು ಮಾಡೋಣ. ನಾವು ಒಬ್ಬನೇ ಕಳ್ತಾರ ಬರ್ತಿದ್ದೆ, ಒಬ್ಬನೇ ತಿಂತಿದ್ದೆ, ಒಬ್ಬನೇ ಮಾರ್ತಿದ್ದೆ. ಕಷ್ಟದಲ್ಲಿ ಎಲ್ಲರೂ ಬರ್ರಿ ಬರಬೇಡ್ರಿ ಅಂತಿದ್ದೆ, ಸುಖದಾಗ ಎಲ್ಲರೂ ಬರ್ರಿ ಅಂತಿದ್ದೆ. ಯಾರನ್ನೂ ತೊಗೊಂಡಿಲ್ಲ ನಾನು. ಇವತ್ತಿಗೆ ಕಳ್ಳ ಅಂತಂದು ತೋರಿಸ್ಕೊಂಡಂಥ ದಾಖಲಾತಿ ತೊಗೊಂಡಿಲ್ಲ ನಾನು. ಅದೇ ವಕೀಲನ ಬಳ ಕರೆದಾನಂತಂದು 25 ವರ್ಷ ಶಿಕ್ಷೆ ಕೊಟ್ಟರು. ಅದನ್ನು ಬಹಿರಂಗಪಡಿಸ್ರಿ, ಬಹಿರಂಗದಲ್ಲಿ ಚರ್ಚೆಗೆ ಬರ್ರಿ. ನಾ ಗೋಡೆ ಮಧ್ಯದಲ್ಲಿ ನಿರಪರಾಧಿಗೆ ಅಪರಾಧಿ ಸ್ಥಾನ ಮಾಡಿರಲಿ. 262 ಮನೆ ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೋತೀರಿ. ಆದರೆ ಒಬ್ಬ ವಕೀಲನ ಬಳ ಕರೆದಾನ ಅನ್ನೋದು ಸುಳ್ಳು ಅಂತ ನಾನು ಸಾಬೀತುಪಡಿಸ್ತೀನಿ ಅಂದಿನಿ. ಹೀಗೆಲ್ಲ ಸುಳ್ಳು ಹಾಕ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕಾನೂನು ಗೊತ್ತಿತ್ತಂದರೆ ಯಾರೂ ಭಯ ಪಡೋಂಗಿಲ್ಲ. ಕಾನೂನು ಗೊತ್ತಿಲ್ಲದಕ್ಕೆ ಇವತ್ತು ನೋಡಿ, ದರ್ಶನ್ ಅಂತೇಳಿ ಕೋಟಿ ಗಂಟೆ ದುಡ್ಡೈತಿ, ಜನಾರ್ದನ್ ರೆಡ್ಡಿ ಅಂತೇಳಿ ಕೋಟಿ ಗಂಟೆ ದುಡ್ಡೈತಿ. ಇವತ್ತು ಅವರು ಆ ದುಡ್ಡು ಏನು ಮಾಡ್ತು? ಉಪಯೋಗ ಬರಲಿಲ್ಲ. ಸಿಗ್ಲಿ ಬಸ್ಸದ ತಲೆ ಐತಿ. ತಲೆ ಇದ್ದರೆ ಸಿಗ್ಲಿ ಬಸ್ಸದ ಅಂತ ತಲೆ ಇರ್ಬೇಕು. ಶಕ್ತಿ ಇದ್ರೆ ಸಂಗೊಳ್ಳಿ ರಾಯರ್ತ ಶಕ್ತಿ ಇರ್ಬೇಕು. ಆಸ್ತಿ ಇದ್ರೆ ಕಿತ್ತೂರಾಣಿ ಚೆನ್ನಮ್ಮನಂತ ಆಸ್ತಿ ಇರ್ಬೇಕು. ಇದು ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ.